ದೈವಾಬಲಂ ಚಂದ್ರಬಲಂತು ದೇವ ಶುಭಮಸ್ತೆ ಸಾವುದಾನೆ ಸುಲಗ್ನೆ ಸಾವುದಾನೆ. ಗಟ್ಟಿಮೇಳ ಆರಂಭ ಎಣ್ಣೆಗಂಡು. ಈ ಶುಭ ಸಂದರ್ಭದಲ್ಲಿ ಯಾರು ಸ್ವಂತದಿಂದ ಒಂದು ಹಾಡಾಡ್ಬೋದು. ಸೋ ಎನ್ನೀರೇ ಸೋಪಾನೆ ಎನ್ನೀರೇ ಒಳ್ಳೊಳ್ಳರೆ ಬನ್ನಿ ವಾಲೋದರೆ ಬನ್ನಿ ಕಳ್ಮೊಂಡರೆ ಬನ್ನಿ ಕಲ್ಸ ಹಿಡಿಯೋಕೆ. ಸೋ ಎನ್ನೀರೇ ಸೋಪಾನೆ ಎನ್ನೀರೇ ಹತ್ತಳ್ಳರೆ ಬನ್ನಿ ಬೆಟ್ಟಳ್ಳರೆ ಬನ್ನಿ ಚಾಮನಳ್ಳರೆ ಬನ್ನಿ ಚಾಪೆ ಹಾಸೋಕೆ. ಸೋ ಎನ್ನೀರೇ ಸೋಪಾನೆ ಎನ್ನೀರೇ ಒಳ್ಳೊಳ್ಳರೆ ಬನ್ನಿ ವಾಲೋದರೆ ಬನ್ನಿ ಕಳ್ಮೊಂಡರೆ ಬನ್ನಿ ಕಲ್ಸ ಹಿಡಿಯೋಕೆ. ಸೋ ಎನ್ನೀರೇ ಸೋಬಾನೆ ಎನ್ನೀರೇ ಚಾಮನಳ್ಳರೆ ಬನ್ನಿ ಬೀಡಳ್ಳರೆ ಬನ್ನಿ ಕುಂತಳ್ಳರೆ ಬನ್ನಿ ಕುಂತ ಉಣ್ಣೋಕೆ. ಸೋ ಎನ್ನೀರೇ ಸೋಬಾನೆ ಎನ್ನೀರೇ ಒಳ್ಳೊಳ್ಳರೆ ಬನ್ನಿ ವಾಲೋದರೆ ಬನ್ನಿ ಕಳ್ಮುಂಡರೆ ಬನ್ನಿ ಕಲ್ಸ ಹಿಡಿಯೋಕೆ. ಸೋ ಎನ್ನೀರೇ ಸೋಬಾನೆ ಎನ್ನೀರೇ ಬನ್ನೂರರೆ ಬನ್ನಿ ಬಿಡಳ್ಳರೆ ಬನ್ನಿ ಸೋಮನಳ್ಳರೆ ಬನ್ನಿ ಶೋಭ ಮಾಡೋಕೆ. ಸೋ ಎನ್ನೀರೇ ಶೋಭಾನೆ ಎನ್ನೀರೇ ಸೋ ಎನ್ನೀರೇ ಶೋಭಾನೆ ಎನ್ನೀರೇ. ಭಾರತಿ, ಸೂರ್ಯನ ಮದುವೆ ತುಂಬಾ ವ್ಯವಸ್ಥಿತವಾಗಿ ಯಾವುದೇ ಕುಂದುಕೊರತೆ ಇಲ್ಲದೆ ನಡೆದೋಯ್ತು. ಇನ್ನು ಲಕ್ಷ್ಮಿ ಬಡತನದಲ್ಲಿ ಹುಟ್ಟಿದ್ರು ತುಂಬಾ ಸಂಸ್ಕಾರ ಇರುವಂತ ಹುಡುಗಿ. ಅಂತ ಹುಡುಗಿನ ಕೈ ಹಿಡಿದು ನಮ್ ಸೂರ್ಯ ಪುಣ್ಯ ಮಾಡಿದ ಕಣೆ. ಹೌದು ರೀ, ನೀವ್ ಹೇಳಂಗೆ ಒಳ್ಳೆ ಮುಹೂರ್ತದಲ್ಲಿ ಶುಭ ಲಗ್ನ ಆಗೋಗಿದೆ. ಸೂರ್ಯ ಮತ್ತು ಲಕ್ಷ್ಮಿ ಒಳ್ಳೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಭಾರತಿ, ಸೂರ್ಯ ಬೆಳದಿಂಗಳ ರಾತ್ರಿಯ ಹುಣ್ಣಿಮೆಯ ಚಂದ್ರ ಇದ್ದಾಗೆ, ಇನ್ನು ಲಕ್ಷ್ಮಿ ಆಕಾಶದಲ್ಲಿ ಮಿನುಗುವ ತಾರೆ. ಇವರಿಬ್ರು ಈ ಮಾನವಂತರ ಮನೆಯ ಮುತ್ತು ರತ್ನಗಳು. ಆ ರತ್ನಗಳನ್ನು ಕಾಪಾಡುವಣೆ ನಮ್ದು ಕಣೆ. ಅಲ್ಲ ರೀ, ಸೂರ್ಯನ ಮತ್ತೆ ಮಗಳ ಸಮಾದ ಲಕ್ಷ್ಮಿನ ಹೋಗ್ಲಿ ಕೂಡ ನೀವು ಕೂಡ ಮನಸ್ಸಿಗೆ ತೃಪ್ತಿ ಹೊಂದ್ತಾ ಇದ್ದೀರಾ. ಆದ್ರೆ ನಿಮ್ಮಂತ ಗುಣವಂತರನ್ನ ಹೃದಯವಂತರನ್ನ ಪಡೆದಿರೋದು ನಾನೇ ಭಾಗ್ಯವಂತೆ ರೀ. ಭಾರತಿ, ನಿನ್ನಂತ ಗುಣವತಿಯನ್ನ ಎಂಟಿಯ ಪಡೆಯಲು ನಾನು 100 ಜನ್ಮದಲ್ಲೂ ಪುಣ್ಯ ಮಾಡಿದ್ದ ಕಣೆ. ನಾವಿಬ್ರು ಈ ಯುಗದ ಆದರ್ಶ ಸತಿಪದಿಗಳಾಗಿ ಒಬ್ರೊಬ್ರು ಹೊಂದ್ಕೊಂಡು ಬಾಳ್ಬೇಕು ಕಣೆ. ಅದು ಚಿಂತೆ ಬಿಡ್ರಿ, ನಾವು ಕೂಡ ಹೀಗೆ ಸಿಹಿಯಾಗಿ ಬದುಕ್ಬೇಕು ಅನ್ನೋದೇ ನಮ್ಮ ಆಸೆ ಅಲ್ವಾ. ನಿಮ್ಮ ಆಸೆ ಹಂಗೆ ನಾವು ಖಂಡಿತ ಬದುಕ್ತೀವಿ ರೀ. ಆದ್ರೆ ಸೂರ್ಯನ ಮದ್ವೆ ಏನೋ ಆಯ್ತು, ಆನಂದ್ ಕೂಡ ವಯಸ್ಸಿಗೆ ಬಂದಿದ್ದಾನೆ ಅಲ್ವಾ, ಅವನ್ ಮದ್ವೆನೂ ಕೂಡ ನೆರವೇರಿದ್ರೆ ಚೆನ್ನಾಗಿರ್ತಿತ್ತಲ್ವಾ. ಏನ್ ಮಾತಾಡ್ತಿದೀಯಾ? ಅವನು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿ ನನ್ನ ಜನ್ಮದಾತರನ್ನ ಬಲಿ ತೆಗೆದುಕೊಂಡನು. ಅವನು ಈ ಸಮಾಜಕ್ಕೆ ಉತ್ತಮ ಪ್ರಜನೂ ಅಲ್ಲ, ಸ್ಮಶಾನಕ್ಕೆ ಹೆಣನೂ ಅಲ್ಲ. ಅವನು ಪರ ವಹಿಸ್ಕೊಂಡು ನೀ ಮಾತಾಡ್ಬೇಡ. ಯಾಕ್ರಿ ಆನಂದ ಕಣ್ರಿ ಇಷ್ಟೊಂದು ಕೋಪ ನಿಮಗೆ ರೀ? ಅವನು ನಿಮ್ಮ ತಮ್ಮ ಕಣ್ರಿ. ಅವನಿಗೊಂದು ಸಂಸಾರ ಉಡ್ಸಿ ಅವನ ಜೀವನಕ್ಕೆ ದಾರಿ ಮಾಡ್ಕೊಡ್ತಿರೋದು ನಿಮ್ಮ ಕರ್ತವ್ಯ ಅಲ್ವೇನ್ರಿ? ಈ ನಿಮ್ ಗಂಡ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ಅವನು ನನ್ ಪಾಲ್ಗ ತಮ್ಮನೂ ಅಲ್ಲ, ನಿನ್ ಪಾಲ್ಗ ಮೈದುನೂ ಅಲ್ಲ. ಅವನ ಮೇಲಿರುವ ಪ್ರೀತಿ ವಿಶ್ವಾಸನ ಮರ್ತು ಬಿಡು. ಭಾರತಿ, ಈಗ ನನಗೆ ಹೊಟ್ಟೆ ಎಸಿತಿದೆ, ಊಟಕ್ಕೆ ಹಾಕುಬಾರೆ. ಬನ್ನಿ ಹಾಕೊಡ್ತೀನಿ. ಏಯ್, ನನ್ಗೆ ಆ ಊಟ ಬೇಡ ಕಣೆ. ಮತ್ತೆ ಈ ನಿನ್ನ ಅವಳದಂತ ತುಟಿಗಳಿಂದ ಒಂದು ಸವಿದೆ ನಿನ್ನ ಸಿಹಿ ಮುತ್ತು ಬೇಕು ಕಣೆ. ಹೋಗ್ರಿ, ನಾಚಿಕೆ ಆಗತ್ತೆ.